ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ವಿಚಾರ ಏನಪ್ಪ ಅಂತ ಅಂದರೆ, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ನೀವು ಪರ್ಚೇಸ್ ಮಾಡಿದ್ರೆ ಏನೇನು ಪ್ರೊಸೀಜರ್ ಇರುತ್ತೆ ಆ್ಯಂಡ್ ಏನೇನು ಡಾಕ್ಯುಮೆಂಟ್ಸ್ ನೀವು RTO ಸಬ್ಮಿಟ್ ಮಾಡಬೇಕಾಗಿರುತ್ತೆ, ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಲೇಟ್ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ನಿಮಗೆ ಬೇಕಾಗಿರುವಂಥದ್ದು, ಯಾವ ಗಾಡಿ ತಗೋತೀರಾ ಆ ಗಾಡಿದು ಒರಿಜಿನಲ್ RC ಕಾರ್ಡು. ಇನ್ ಕೇಸ್ ಇದೇನಾದರೂ ಡೂಪ್ಲಿಕೇಟ್ ಆಗಿತ್ತು ಅಂತಂದರೆ ಇಲ್ಲಿ DRC ಅಂತ ಮೆನ್ಷನ್ ಆಗಿರುತ್ತೆ, ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ. ಸೊ ನೋಡಿಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ. ಒರಿಜಿನಲ್ RC ಕಾರ್ಡ್ ಬೇಕಾಗುತ್ತೆ. ಆ್ಯಂಡ್ ಅದಾದಮೇಲೆ ರನ್ನಿಂಗಲ್ಲಿರುವಂಥ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿತ್ತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅವರು ತಗೊಳ್ಳಲ್ಲ, ರಿಜೆಕ್ಟ್ ಮಾಡ್ತಾರೆ. ಸೊ ಒರಿಜಿನಲ್ ಅಲ್ಲ, ರನ್ನಿಂಗಲ್ಲಿರೋ ಇನ್ಶೂರೆನ್ಸ್ ಇಟ್ಕೊಳ್ಳಿ. ಇನ್ ಕೇಸ್ ಎಕ್ಸ್ಪೈರ್ ಆಗಿತ್ತು ಅಂತ ಅಂದರೆ ನೀವು ಯಾವುದಾದ್ರೂ ಹೊಸದಾಗಿ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾವತ್ತೇ ಆದ್ರೂ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ಗೆ ಟ್ರೈ ಮಾಡ್ಕೊಳ್ಳಿ. ಇದು ಬಿಟ್ಟು ಇನ್ನು ನಿಮಗೆ ಎಮಿಷನ್ ಟೆಸ್ಟ್ ಬೇಕಾಗುತ್ತೆ, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್. ನಂದು EV ವೆಹಿಕಲ್ ಆಗಿರೋದ್ರಿಂದ ನನಗೆ ಎಮಿಷನ್ ಟೆಸ್ಟ್ ಬೇಕಾಗಿಲ್ಲ. ಅದು ಬಿಟ್ಟರೆ ನಿಮಗೆ ಫಾರ್ಮ್ ನಂಬರ್ 2930 ಇದು ನಿಮಗೆ ಯಾವುದಾದ್ರೂ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಜಸ್ಟ್ ₹10 ₹20 ತನಕ ಚಾರ್ಜ್ ಮಾಡ್ತಾರೆ ಅಷ್ಟೇ. ಇದೊಂದು ಕಂಪ್ಲೀಟ್ ಸೆಟ್ಟೇ ಸಿಗುತ್ತೆ ನಿಮಗೆ. ಇದನ್ನು ತಗೊಳ್ಳಿ. ಇದರಲ್ಲಿ ಒಂದು 5 to 6 ಶೀಟ್ಸ್ ಇರುತ್ತೆ. ಸೊ ಫಸ್ಟ್ ಬಂದು ಸೇಲ್ ರೆಸಿಪ್ಟ್ ಅಂತ ಬರುತ್ತೆ. ಸೇಲ್ ರೆಸಿಪ್ಟ್ ಬಂದು ನಾವು ಸೈನ್ ಮಾಡಿ ಅವ್ರಿಗೆ ಕೊಡ್ತೀವಿ. ಅಂದರೆ ಯಾರ ಹತ್ರ ವೆಹಿಕಲ್ ನಾವು ಪರ್ಚೇಸ್ ಮಾಡಿರ್ತೀವಿ ಅವ್ರಿಗೆ ನಾವು ಆ್ಯಸ್ ಎ ಪ್ರೂಫ್ ನಮ್ಮ ಕಡೆಯಿಂದ ಸೈನ್ ಮಾಡಿ ಅವ್ರಿಗೆ ಕೊಟ್ಟಿರ್ತೀವಿ. ಸೇಮ್ ಅದೇ ಥರ ಇಲ್ಲಿ ಡೆಲಿವರಿ ನೋಟ್ ಅಂತ ಬರುತ್ತೆ. ಡೆಲಿವರಿ ನೋಟ್ ಬಂದು ಇದು ನಾವು ಇಟ್ಕೊಳ್ಳೋದಕ್ಕೆ. ಸೊ ಅವ್ರ ಕಡೆಯಿಂದ ನಾನು ಸಿಗ್ನೇಚರ್ ಮಾಡಿಸ್ಕೊಂಡಿದ್ದೀನಿ, ಇದು ನನ್ನ ಹತ್ರ ಇಟ್ಕೋತೀನಿ. ಇದೇನು ಸಬ್ಮಿಟ್ ಮಾಡೋದು ಬೇಕಾಗಿಲ್ಲ. ಅದು ಬಿಟ್ಟು ನಿಮಗೆ ನೆಕ್ಸ್ಟ್ ಬರೋದು ಆಥರೈಸೇಷನ್ ಲೆಟರ್ ಅಂತ ಅಂದ್ಬಿಟ್ಟು ಸೈನ್ ಎಲ್ಲೆಲ್ಲಿ ಹಾಕ್ಸ್ಕೋಬೇಕು ಅಂತ ನೋಡ್ಕೊಳ್ಳಿ. ಸೊ ಆಥರೈಸೇಷನ್ ಲೆಟರಲ್ಲಿ ಇಲ್ಲಿ ಸೈನ್ ಹಾಕ್ಸ್ಕೋಬೇಕು. ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಇನ್ಶೂರೆನ್ಸ್, ಸೊ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ಇಲ್ಲೊಂದು ಸೈನ್ ಹಾಕ್ಸ್ಕೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಬರೋದು ಇಶ್ಯೂ ಆಫ್ CC ಅಂದರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಇದು ಒಂದು ಸಿಗ್ನೇಚರ್ ಹಾಕ್ಸ್ಕೊಳ್ಳಿ. ಟೋಟಲ್ ಇದು ಬಂದು ಚಿಕ್ಕದು 3 ಆಗುತ್ತೆ, ಚಿಕ್ಕ ಶೀಟ್ಸು. ಅದಾದಮೇಲೆ ಫಾರ್ಮ್ ನಂಬರ್ 29 ಇದು 2 ಶೀಟ್ ಇರುತ್ತೆ, 2 ಸೇಮೇ ನೋಡ್ತಿರ್ಬೋದು. ಇಲ್ಲಿ ಟ್ರಾನ್ಸ್ಫರರ್ ಅಂತ ಇರುತ್ತೆ, ಸೊ ಅಲ್ಲಿ ಸೈನ್ ಹಾಕ್ಸ್ಕೋಬೇಕಾಗತ್ತೆ. ಮೇಜರ್ ಥಿಂಗ್ ಏನಪ್ಪ ಅಂತಂದರೆ, ಸೈನ್ ಹಾಕ್ಸ್ಕೊಳ್ಳೋವಾಗ ಒಂದು ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಒಂದೇ ಥರ ಸೈನ್ ಮಾಡಿದಾರಾ, ಇಲ್ಲಾಂದರೆ ಮಿಸ್ಮ್ಯಾಚ್ ಏನಾದರೂ ಬರೋ ಚಾನ್ಸಸ್ ಇದೆಯಾ ಅಂತ ಅಂದ್ಬಿಟ್ಟು. ಸೊ ಫಾರ್ಮ್ ನಂಬರ್ 30 ಒಂದು ಸೈನ್ ಹಾಕ್ಸ್ಕೋಬೇಕಾಗತ್ತೆ ಟ್ರಾನ್ಸ್ಫರರ್. ಇದಾದಮೇಲೆ ನಿಮ್ಮ ಫಾರ್ಮ್ ನಂಬರ್ 30 ನಿಮಗೆ ಇಲ್ಲಿ ನೋಡಿ, ಇಲ್ಲಿ ನೀವು ಸೈನ್ ಹಾಕಬೇಕಾಗತ್ತೆ. ಸೇಮ್ ಅದೇ ಥರನೇ ಇನ್ನೂ 2 ಸೈನ್ ಇಲ್ಲಿ ಹಾಕಬೇಕಾಗತ್ತೆ. ಅಂದರೆ ಯಾರ ಹೆಸರಿಗೆ ವೆಹಿಕಲ್ನ ನೀವು ಟ್ರಾನ್ಸ್ಫರ್ ಮಾಡಿಸ್ಕೋತಾ ಇದ್ದೀರಾ ಅವ್ರದ್ದು ಸಿಗ್ನೇಚರ್ ಇಲ್ಲಿ ಹಾಕ್ಸ್ಕೋಬೇಕಾಗುತ್ತೆ. ಸೊ ಟೋಟಲ್ ಬಂದು ನೀವು 6 ಸೈನ್ ಹಾಕ್ಸ್ಕೋಬೇಕಾಗತ್ತೆ ಫಾರ್ಮ್ ನಂಬರ್ 2930. ಒಂದು ಫಾರ್ಮ್ 30, 2 ಫಾರ್ಮ್ 29 ಇನ್ಶೂರೆನ್ಸ್ ಕಾಪಿ ಒಂದು, ಆಥರೈಸೇಷನ್ ಲೆಟರ್ ಒಂದು, ಆ್ಯಂಡ್ ಇಶ್ಯೂ ಆಫ್ CC ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇಲ್ಲೊಂದು. ಸೊ ಟೋಟಲ್ 6 ಸಿಗ್ನೇಚರ್ ಅವ್ರ ಹತ್ರ ಹಾಕ್ಸ್ಕೋಬೇಕಾಗತ್ತೆ. ಆ್ಯಂಡ್ ಸಿಗ್ನೇಚರ್ ಎಲ್ಲ ಪ್ರಾಪರಾಗಿದೆಯಾ ಅಂತ ಚೆಕ್ ಮಾಡಿ. ಯಾಕೆ ಅಂತಂದರೆ ಸಿಗ್ನೇಚರ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ನಿಮಗೆ ಒರಿಜಿನಲ್ RCನ ವಾಪಸ್ ಕೊಡಲ್ಲ. ಮತ್ತು ನೀವು ಹಳೆಯ ಗಾಡಿ ಓನರ್ ಯಾರು ಇರ್ತಾರೆ ಅವ್ರನ್ನ ಕರ್ಕೊಂಡು ಯಾವುದಾದ್ರೂ ಗೌರ್ಮೆಂಟ್ ID ಪ್ರೂಫ್ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮಿಸ್ಮ್ಯಾಚ್ ಆಗದಿರೋ ಥರ ಅಲ್ಲೇ ಚೆಕ್ ಮಾಡಿಕೊಂಡು ಸಿಗ್ನೇಚರ್ ಹಾಕ್ಸ್ಕೊಂಡು ಬನ್ನಿ. ಸೊ ಇದು ಬಿಟ್ಟು ನಿಮಗೆ ಯಾರ ಹೆಸರಿಗೆ ನೀವು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂತ ಇದ್ದೀರಾ ಅವ್ರದ್ದು ಗೌರ್ಮೆಂಟ್ ID ಪ್ರೂಫ್ ಯಾವುದಾದ್ರೂ ಕೊಡ್ಬೋದು. ಸೊ ಇಷ್ಟೆಲ್ಲ ತೊಗೊಂಡು ನೀವು ಯಾವುದಾದ್ರೂ ಡ್ರೈವಿಂಗ್ ಸ್ಕೂಲ್ಗೆ ಹೋದರೆ ಸಾಕು, ಅಲ್ಲಿ ಎಲ್ಲ ಅವರೇ ನೋಡ್ಕೋತಾರೆ. ಇನ್ನು ರಿಮೈನಿಂಗ್ ಏನು ಫಿಲ್ ಮಾಡಬೇಕು ಅದೆಲ್ಲ ಅವರೇ ಫಿಲ್ ಮಾಡ್ಕೋತಾರೆ. ಆ್ಯಂಡ್ ₹2300 ಏನೋ ಚಾರ್ಜ್ ಮಾಡ್ತಾರೆ. ಸೊ ನೀವು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ಅವ್ರಿಗೆ ಸಬ್ಮಿಟ್ ಮಾಡಿ 2300 ಬೈ ಕ್ಯಾಶೇ ಪೇ ಮಾಡಬೇಕು. ಸೊ ಇಷ್ಟೆಲ್ಲ ನೀವು ಪೇ ಮಾಡಿದ್ಮೇಲೆ ಮೇ ಬಿ 10 to 12 ಡೇಸಲ್ಲಿ ನಿಮಗೆ ಪರಿವಾಹನ್ ಇಲ್ಲ ಯಾವುದಾದ್ರೂ ಆನ್ಲೈನ್ ಆ್ಯಪ್ಸಲ್ಲಿ ಚೆಕ್ ಮಾಡ್ಕೋಬೋದು, ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗೋಗಿರುತ್ತೆ. ಆ್ಯಂಡ್ ಒರಿಜಿನಲ್ RC ಕಾರ್ಡ್ ಬರೋದಕ್ಕೆ ಮಿನಿಮಮ್ 1 ಮಂತ್ ಬೇಕಾಗುತ್ತೆ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಏನಾದರೂ ಇದು ಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಾನು ಅದರಲ್ಲಿ ತಿಳ್ಕೊಂಡು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ
ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಟಾಟಾ, ಬೈ ಬೈ, ಟೇಕ್ ಕೇರ್ ಗೈಸ್.